ನಮಸ್ಕಾರ. ವಿಜಯಪುರ ಜಿಲ್ಲೆಯ ಜನತೆಗೆ ತಾವೆಲ್ಲರೂ ನೋಡಿದ್ದೀರಾ, ಕಳೆದ 5-6 ವರ್ಷದಿಂದ ನಮ್ಮ ಮಾನ್ಯ ಸಚಿವರಾದ ಶ್ರೀ MB ಪಾಟೀಲ್ ಸರ್ ಅವರ ಒಂದು ಕನಸು ಕೋಟಿ ವೃಕ್ಷ ಅಭಿಯಾನ ಅಂತ ಸಾಹೇಬರು ಚಾಲನೆ ಮಾಡಿದ್ರು. ಈ ಕೋಟಿ ವೃಕ್ಷ ಅಭಿಯಾನದ ಕಾರಣ ಬರದ ನಾಡು ಎಂಬ ವಿಜಯಪುರ ಜಿಲ್ಲೆಯನ್ನು ಹೋಗಲಾಡಿಸಿ ಹಸಿರು ನಾಡಿನಾಗಿ ಮಾಡುವ ಒಂದು ಉದ್ದೇಶದಿಂದ ಪ್ರತಿ ವರ್ಷ ವೃಕ್ಷತಾನ್ ಅಂತ ಹೇಳಿ ನಾವು ಓಟವನ್ನು ಮಾಡ್ತಾ ಇದ್ದೀವಿ. ಸಾಹೇಬ್ರ ಒಂದು ನೇತೃತ್ವದಲ್ಲಿ ಈ ವೃಕ್ಷತಾನಲ್ಲಿ ಭಾಗವಹಿಸಲು ತಾವೆಲ್ಲರೂ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಬೇಕು. ನಾನು ಕೂಡ ನನ್ನ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಈ ಓಟದಲ್ಲಿ ಭಾಗವಹಿಸಲಿದ್ದೇನೆ. ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಮತ್ತು ಎಲ್ಲರೂ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ನಾಡು, ನಮ್ಮ ವಿಜಯಪುರ ಹಸಿರಾಗಿರಬೇಕು, ಸ್ವಚ್ಛವಾಗಿರಬೇಕು, ಮತ್ತೆ ಸುಂದರವಾಗಿರಬೇಕು ಅಂತ ಒಂದು ಕನಸನ್ನು ಹೊತ್ತ ನಮ್ಮ ಮಾನ್ಯ ಸಚಿವರಾದ ಶ್ರೀ MB ಪಾಟೀಲ್ ಸರ್ ಅವರ ಕನಸಾಗಿರೋದ್ರಿಂದ ಈಗಾಗಲೇ 1.5 ಕೋಟಿಗಿಂತ ಹೆಚ್ಚು ವೃಕ್ಷಗಳು ನೆಟ್ಟಿದ್ದು, ಇದರಿಂದ ನಮ್ಮ ಏನು ಅಂತರ್ಜಲವು ಕೂಡ ತುಂಬಾ ಚೆನ್ನಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೆರೆಗಳು ಮತ್ತೆ ಎಲ್ಲ ಹಸಿರುಗಳು ಕಾಣ್ತಾ ಇದ್ದಾವೆ. ಇದು ಇನ್ನೂ ಹೆಚ್ಚಿಗೆ ಆಗಬೇಕು ಅಂದ್ರೆ ಈ ವೃಕ್ಷತಾನ್ ಪ್ರತಿ ವರ್ಷ ಆಯೋಜಿಸಿದಂತೆ ಡಿಸೆಂಬರ್ 7ನೇ ತಾರೀಕು ಬೆಳಿಗ್ಗೆ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ನಾನು ಕೂಡ ಬರ್ತಾ ಇದ್ದೀನಿ. ನಮ್ಮ ನಾಡನ್ನ, ನಮ್ಮ ವಿಜಯಪುರನ್ನ ಹಸಿರಾಗ ಮಾಡೋಣ, ಸುಂದರವಾಗಿ ಮತ್ತು ಸ್ವಚ್ಛವಾಗಿಡೋಣ ಅಂತ ಹೇಳಿ ಬನ್ನಿ. ಇದರ ನೋಂದಣಿ ಮಾಡುವುದರ ಮೂಲಕ ನಾವೆಲ್ಲರೂ ಇದರಲ್ಲಿ ಭಾಗವಹಿಸೋಣ. ವೃಕ್ಷತಾನ್ ಇದು ಹಸಿರಿಗಾಗಿ ಓಟ, ಇದು ಸುಂದರಕ್ಕಾಗಿ ಓಟ, ಇದು ನಮ್ಮ ವಿಜಯಪುರ ಸ್ವಚ್ಛತೆಗಾಗಿ ಓಟ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ.